ಹವ್ಯಕ ಸಮ್ಮೇಳನಕ್ಕೆ ಯಾವಾಗಂದ ಬೈಂದಿ ಮತ್ತೆ ಹೆಂಗ ಅಭಿಪ್ರಾಯ ಇದು ಹೇಗೆ ಒಂದು ದಿನ ಸಮ್ಮೇಳನ ಪ್ರಾರಂಭಪ್ಪ ಮುಂಚಿನ ದಿನವೇ ಬೈಂದೇನು ಮರುದಿನ ಉದಯಪುರ ಉದ್ಘಾಟನೆ ಸಮಯಕ್ಕೆ ಇತ್ತಿದ್ದೆ. ಅಲ್ಲಿಂದ ನನಗೆ ಎಡಿಗಾದೆಲ್ಲ ಗೋಷ್ಠಿಗಳ ನೋಡಿದ್ದೆ, ಸಾಧ್ಯ ಆದಷ್ಟು ಈ ಮಳಿಗೆ ಇನ್ನೊಂದು ಮತ್ತೊಂದು ಕಾರ್ಯಕ್ರಮ ಎಲ್ಲ ನೋಡಿದ್ದೆ. ಎಲ್ಲ ನೋಡ್ಲಿಕ್ಕೆ ಸಾಧ್ಯ ಆಗುತ್ತಿಲ್ಲ, ಯಾಕೆ ಹೇಳಿದ್ರೆ ಒಂದು ಆವತ್ತು ಆಯ್ಪಾಗ ಇನ್ನೊಂದು ಆವತಾ ಇರ್ತು, ಆಮೇಲೆ ಗೋಷ್ಠಿ ಆವತ್ತು ಆಯ್ಪಾಗ ಇಲ್ಲಿ ಮತ್ತೊಂದು ಪ್ರದರ್ಶನ ಆಗ್ತಾ ಇತ್ತು, ಅದನ್ನು ನೋಡ್ಲಾಗ್ತಿಲ್ಲ. ಮತ್ತೆ ಭವ್ಯ ವೇದಿಕೆ ಹೇಳಿ ಇನ್ನೊಂದು ವೇದಿಕೆ ಇತ್ತು, ಆ ವೇದಿಕೆ ಕಾರ್ಯಕ್ರಮ ಹಂಗೋಯ್ತು. ಹಾಗೆ ವಿಶೇಷ ಕಾರ್ಯಕ್ರಮಗಳ ಏರ್ಪಾಡು ಮಾಡಿದ್ದೆವು. ಇದರ ಏರ್ಪಾಡು ಮಾಡೋದಾಗಲಿ ಹೀಗಿದ್ದ ಸಂಘಟನೆ ಮಾಡೋದಾಗಲಿ ಸುಲಭದ ವಿಷಯ ಅಲ್ಲ, ಬಹಳ ವಿಶೇಷವಾದಂಥದ್ದು. ಮತ್ತು ಇದೀಗ 1ನೇ ಸಮ್ಮೇಳನ, 2ನೇ ಸಮ್ಮೇಳನ, 3ನೇ ಸಮ್ಮೇಳನ, ನಾನು 3 ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದೆ. 3 ಸಮ್ಮೇಳನಗಳಲ್ಲಿ ವೇದಿಕೆ ಇಳಿತಿದ್ದೆ, ಅದು ನನಗೊಂದು ಅವಕಾಶ ಸಿಕ್ಕಿದ್ದು. 1ನೇ ಸಮ್ಮೇಳನ ಪುತ್ತೂರಲ್ಲಿ ನಡೆದು ಸಾಮೆತಡ್ಕ ಗೋಪಾಲಕೃಷ್ಣ ಭಟ್ರ ನೇತೃತ್ವದಲ್ಲಿ, ಅದರಲ್ಲಿ ನನಗೆ ಹೊಸ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಇತ್ತು. 2ನೇ ಸಮ್ಮೇಳನದಲ್ಲಿಯೂ ಭಾಗವಹಿಸುತ್ತಿದ್ದೇನೆ ಇಲ್ಲಿ. ಮತ್ತು ಇದು ಈಗ 3ನೇ ಸಮ್ಮೇಳನ. ಇದರಲ್ಲಿ ಹವ್ಯಕ ಭಾಷೆಯ ವೈಶಿಷ್ಟ್ಯ ಹೇಳಿ ಒಂದು ಗೋಷ್ಠಿ ಇತ್ತು, ಆ ಗೋಷ್ಠಿಲಿ ಮಾತನಾಡಲಿತ್ತು. ಮತ್ತು ಒಂದು ಸಾಧಕ ರತ್ನ ಹೇಳಿ ಒಂದು ಸಾಧಕ ರತ್ನ ಒಂದು ಪ್ರಶಸ್ತಿ, 81 ಜನರಿಗೆ ಪ್ರಶಸ್ತಿ ಕೊಡುವಂಥ ಒಂದು ಕಾರ್ಯಕ್ರಮ ಇತ್ತು. ಅದರಲ್ಲಿ ನನ್ನನ್ನು ಗುರುತಿಸಿದ್ದವು, ಸಂತೋಷ. ಹೀಗೆಲ್ಲ ನಡೆಯಿತು ಕಾರ್ಯಕ್ರಮ. ಈ 3 ಸಮ್ಮೇಳನದಲ್ಲಿ ಭಾಗವಹಿಸಿದ್ದೆ ಹೇಳಿದ್ದಿ, ಸುವರ್ಣ ಸಮ್ಮೇಳನಕ್ಕೆ, 2ನೇ ಸಮ್ಮೇಳನಕ್ಕೆ, 3ನೇ ಸಮ್ಮೇಳನಕ್ಕೆ ಒಂದರಿಂದ ಒಂದು ಜನಸಂಖ್ಯೆಯಲ್ಲಿ ಹೆಚ್ಚಾಯಿತು. ಮತ್ತೆ 1ನೇದಾದ್ದು ಪುತ್ತೂರಲ್ಲಿ, ಅದು ಸಣ್ಣ ಪ್ರದೇಶ. ಇದು 2ನೇದು ಬೆಂಗಳೂರು, 3ನೇದು ಬೆಂಗಳೂರು. ಅಂದ್ರೆ ಒಂದರಿಂದ ಒಂದು ಬಲ ಇದಷ್ಟೇ ಹೊರತು ಕಡಿಮೆ ಅಲ್ಲ. ಜನಸಂಖ್ಯೆಯಲ್ಲಿಯೂ ಹಾಗೆ ಬಲ ಅದಿಕ್ಕು. ಮತ್ತು ಒಂದು ಸಮ್ಮೇಳನ ಇನ್ನೊಂದು ಸಮ್ಮೇಳನಕ್ಕೆ ನಮ್ಮ ಕಾರ್ಯಕರ್ತರು ಅದರ ವಿಮರ್ಶೆ ಮಾಡಿ, ಎಂಥ ಕೊರತೆ ಆಯ್ದು ಹೇಳಿದ್ರೆ ವಿಮರ್ಶೆ ಮಾಡಿ, ಸರಿಯಾಗಿ ನೋಡಿ ಆಲೋಚನೆ ಮಾಡಿ ಹೊಸ ಹೊಸ ವಿಷಯಗಳನ್ನು ಸೇರಿಸಿಕೊಂಡಿದ್ದೆವು, ಏರ್ಪಾಡುಗಳನ್ನು ಹೊಸತು ಮಾಡಿದ್ದೆವು. ಮತ್ತು ತುಂಬ ಜನಕ್ಕೆ ಅವಕಾಶ ಇದ್ದಲ್ಲಿ, ವೇದಿಕೆಗೆ ಬಪ್ಪಲೆ ಅವಕಾಶ, ಗುರುತಿಸಲೇ ಅವಕಾಶ, ಹೀಗಿದ್ದಲ್ಲಿ ತುಂಬ ಆಯ್ದು. ಅದು ಬಹಳ ಒಳ್ಳೆ ರೀತಿಯಲ್ಲಿ ಆಯಿತು. ಆವತ್ತಾ ಇದ್ದು ಪೂರ್ತಿ ಆಯ್ದಿಲ್ಲ, ಇನ್ನೀಗ ಸಮಾರೋಪ ಕಾರ್ಯಕ್ರಮ ಬಾಕಿ ಇತ್ತು. ಅದೇ ಒಳ್ಳೆ ರೀತಿಯಲ್ಲಿ ಹಾಕ್ಕೊಳ್ಳಿ ನಮ್ಮ ಭಾವನೆ. ಮತ್ತು ಇಂದು ಉದಯಪುರ ಸ್ವರ್ಣವಲ್ಲಿ ಸ್ವಾಮಿಗಳ ಕಾರ್ಯಕ್ರಮ ಇತ್ತು. ಅದರಲ್ಲಿ ಅವು ಸ್ಪಷ್ಟವಾಗಿ ಹೇಳ್ತಿದ್ದು 3 ಮಠಗಳ ಒಂದು ಹಿನ್ನೆಲೆ ಇದ್ದಿದ್ದಲ್ಲಿ, 3 ಮಠಗಳ ಆಶ್ರಯಲ್ಲಿ ಆವತಾ ಇದ್ದು ಹೇಳುವಂಥದ್ರೆಲ್ಲ ಅವು ಹೇಳಿದೆವು. ಹಾಗೆ ಅದು ಬಹಳ ಸಂತೋಷ. ಎಲ್ಲ ನಮ್ಮ ಗುರುಗಳು ಇದ್ದು, ಅವರ ಅನುಗ್ರಹವೂ ಇದ್ದು, ಎಲ್ಲ ಸಾಮಾಜಿಕರು, ನಮ್ಮ ಸಮಾಜದವರು ಎಲ್ಲ ಒಟ್ಟಿಗೆ ಸೇರಿ ಗುರ್ತಪ್ಪಲೆ ಹೊಸ ಹಳೆ ಗುರ್ತವ ಹೊಸತು ಮಾಡಲಿ ಎಷ್ಟೋ ಮಾತನಾಡಿದ್ದೆವು. 40 ವರ್ಷದ ಹಿಂದೆ ಕಂಡ ಜನಾಂಗ ಈಗ ಸಿಕ್ಕುತ್ತಾ ಇದ್ದವು. ನನಗೆ ಹಂಗೆ ಆಯ್ತು, 40 ವರ್ಷದ ಹಿಂದೆ ಅಂದ ಕಾಣದ ಜನಾಂಗ ಈಗ ಕಾಂಬಲು ಸಿಕ್ಕಿ ಮಾತನಾಡ್ತೇವೆ. ಹಾಗೆ ಅದೊಂದು ಬಹಳ ಒಳ್ಳೆ ಸಂದರ್ಭ, ನಮ್ಮ ಸಮಾಜಕ್ಕೆ ಬಹಳ ಒಂದು ಸ್ಫೂರ್ತಿ ಕೊಡುವಂಥ ಒಂದು ಸಂದರ್ಭ. ಇದು ಯಾವ ಸಂದೇಹ ಇಲ್ಲ. ಹಾಗೆ ಧನ್ಯವಾದಗಳು.